ವೆಲ್ಕಮ್ ಬ್ಯಾಕ್ ಅರ್ಪಿತಾ ಚೊಕ್ಕಾಡಿ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಬಲ್ ಕಾರಲ್ಲಿ ಹೋದಂಥ ವಿಡಿಯೋವನ್ನು ಹಾಕಿದ್ದೆ. ಅದು ಎಲ್ಲಿಗೆ ಹೋದು ಅಂತ ಹೇಳಿದ್ರೆ, ನಾವು ಒಂದು ಬುದ್ಧನ್ ಟೆಂಪಲ್ಗೆ ಬಂದದ್ದು. ನಾವೀಗ ಕೇಬಲ್ ಕಾರ್ ಸ್ಟೇಷನಿಂದ ಬುದ್ಧನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೇವೆ. ಕೇಬಲ್ ಕಾರ್ ಸ್ಟೇಷನಿಂದ ಬುದ್ಧನ್ ಟೆಂಪಲ್ಗೆ ಜಾಸ್ತಿ ಏನು ದೂರ ಇಲ್ಲ, ಆಯಿತು 1-2 ಕಿಲೋಮೀಟರ್ ಒಳಗಡೆ ಇದ್ದದ್ದು. ಆದರೆ ಈ ಟ್ಯಾಕ್ಸಿ ಫ್ರೀ ಆಗಿ ಕರ್ಕೊಂಡು ಹೋಗ್ತಿತ್ತಲ್ಲ ಅಂತೇಳಿ ನಾವು ಟ್ಯಾಕ್ಸಿಲಿ ಬಂದದ್ದು. ಆದರೆ ಅಲ್ಲಿ ವೆಯ್ಟ್ ಮಾಡೋದು ಯಾರಿಗೆ ಅದಿತ್ತು ಮಾರ್ರೆ. ನೋಡಿ ಬಂದೇ ಬಿಟ್ಟೆವಂತೂ ಬುದ್ಧನ್ ಟೆಂಪಲ್ಗೆ. ಎಷ್ಟು ಹೈಟಲ್ಲಿದೆ ನೋಡಿ, ತುಂಬ ಹೈಟ್ ಉಂಟು. ಅದರಲ್ಲಿ 9th ಫ್ಲೋರ್ ಏನೋ ಉಂಟು. ತುಂಬ ಅದರ ಮೇಲ್ಗಡೆ ಹೋಗಿ ನಿಂತು ನೋಡಿ ಆಗುವಾಗ ಎಷ್ಟು ಚಂದ ವ್ಯೂಸ್ ಇದೆ ಅಂದರೆ ನೋಡಿ. ಇವಾಗ ನಾನು ತೋರಿಸ್ತೇನೆ ಅದರ ಒಳಗಡೆ ಹೋಗಿ ನಿಮಗೆ. ನಾವೀಗ ಕನ್ನಡ ಮಾತಾಡ್ಬೋದು. ಎಂತಾರೆ ಅವ್ರ ಭಾಷೆ ನಂತರಾಗಿ ನಂಗೆ ಹೊಡೆದಿರ್ತಾರೆ. ನೋಡಿ ಈಗ ನಾವು ಅದರ ಒಳಗಡೆ ಹೋಗ್ತಾ ಇದ್ದೇವೆ. ಒಳಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ ಬುದ್ಧಂದು ಮಂತ್ರದ ಘೋಷಣೆ ಕೇಳ್ತಾ ಇತ್ತು. ಹಾಗೆ ಅಲ್ಲಿ ಕೂತ್ಕೊಂಡಿದ್ದವರು ಒಬ್ರು ಹೇಳಿದರು, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಲಿ ಯಾವುದೇ ನೀರಿನ ಬಾಟ್ಲಿ ಆಗಲಿ ಯಾವುದು ಮೇಲ್ಗಡೆ ತಗೊಂಡು ಹೋಗಬೇಡಿ ಅಂತ ಹೇಳ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಆಮೇಲೆ ಸ್ಟೆಪ್ ಹತ್ತಲಿಕ್ಕೆ ಶುರು ಮಾಡಿದ್ವಿ. ಒಂದೊಂದೇ ಫ್ಲೋರ್ ನೋಡಿಕೊಂಡು ಹೋಗುವ ಅಂತೇಳಿ ಹೋದೆವು. ಇದು ಫಸ್ಟ್ ಫ್ಲೋರ್ ನೋಡಿ. ಫಸ್ಟ್ ಫ್ಲೋರ್ ವ್ಯೂ ಹೇಗಿದೆ ಅಂತ ನೋಡಿ. ವಾ, ಸೂಪರ್ ಆಗಿ ಉಂಟಲ್ಲ. ಸೋ ಬ್ಯೂಟಿಫುಲ್ ನೋಡಿ. ಇದರಿಂದ ಮಲೇಶ ಕಾಣ್ತು ಬರ್ತಾ ಕೇಬಲ್ ಕಾರ್ ಹೋಗ್ತಿಂದ ಜಾರಿ ಬಿಡೋದಷ್ಟೇ. ನೋಡು, ಅಕ್ಕನಿಗೆ ಫಸ್ಟ್ ಫ್ಲೋರ್ ಹತ್ತಿ ತುಂಬಾ ಸುಸ್ತಾಗಿದೆ. ಇನ್ನು 9th ಫ್ಲೋರ್ ಉಂಟಲ್ಲ, ಅದನ್ನೆಲ್ಲ ಹತ್ತಬೇಕಲ್ಲ ಅಕ್ಕ. ನೋಡಿ ಇದೀಗ 1ನೇ ಮಹಡಿಯ ವ್ಯೂ ಹೇಗುಂಟು ನೋಡಿ. ಇನ್ನು ಮೇಲೆ ಮೇಲೆ ಹೋಗ್ತಾ ಇದ್ದಾಗ ಇನ್ನು ಚಂದ ಉಂಟು ನೋಡಿ. ಇನ್ನು ನಾವು ಫಸ್ಟ್ ಫ್ಲೋರಿಂದ ಡೈರೆಕ್ಟ್ 5th ಫ್ಲೋರಿಗೆ ಹೋದ್ವಿ. ಅಲ್ಲಿ ಹೇಗುಂಟು ನೋಡುವ ಅಂತೇಳಿ ಡೈರೆಕ್ಟ್ 5th ಫ್ಲೋರ್ಗೆ ಹೋದ್ವಿ. 5th ಫ್ಲೋರಿಗೆ ತಲುಪಿ ಆಗುವಾಗ ಇಲ್ಲಿ ಬೇಡ ನೋಡುದು ಅಂತೇಳಿ ಒಮ್ಮೆ ವ್ಯೂ ನೋಡಿಬಿಟ್ಟು ಸೀದಾ 7th ಫ್ಲೋರಿಗೆ ಹೋದೆವು. ನಮಗೆ ಮತ್ತೆ ಅಲ್ಲಿ ಎಷ್ಟು ಫ್ಲೋರ್ ಉಂಟು ಅಂತ ನಮಗೆ ಮೊದಲೇ ಗೊತ್ತಿಲ್ಲ ಆಯಿತು. ಹೆಂಚಾಪುಂಡಕ್ಕ ಬರ್ತಿತ್ತು ನಾನು ಒಂದು ಮಿತ್ತು. ಇನ್ನುಂಟು ಬೆಲೆ. ಅಯ್ಯಮ್ಮ, ಹೋಗುವ ಮೇಲೆ. ನಾವು ಟಾಪಲ್ಲಿ ಬರಬೇಕಲ್ಲ, ಹಾಗೆ ಟಾಪಿಗೆ ಹೋಗುವ. ಅಮ್ಮೆ ಭಗವಾನೇ, ಅಯ್ಯೋ ಇನ್ನುಂಟು ದೇವರೇ, ಸಾಕಾಯ್ತು ಅತ್ತಿ ಅಮ್ಮೆ. ವಾ, ಅತಿ
ಲಾಸ್ಟ್ ಲಾಸ್ಟ್ ನೈನ್ತ್ ಫ್ಲೋರ್ ಲಾಸ್ಟ್ ಅಂತೂ ನೈನ್ತ್ ಫ್ಲೋರಿಗೆ ಬಂದೇ ಬಿಟ್ಟೆವು. ಸುಸ್ತಾಗಿ ಆಯಿತು ಹತ್ತಿ ನಮಗೆ ಅದರಲ್ಲಿ ಗೊತ್ತಿಲ್ಲ ಆಯಿತು ಎಷ್ಟು ಫ್ಲೋರ್ ಉಂಟು ಅಂತ. ಒಂದೊಂದೇ ಹತ್ತಬೇಕಾದ್ರೆ ಇನ್ನೂ ಉಂಟಾ ಅಂತ ಆಗ್ತಾ ಇತ್ತು. ನೋಡಿ ಅಲ್ಲಿ ಕಾಣತ್ತಲ್ಲ ಬಿಲ್ಡಿಂಗ್, ಈ ಬಿಲ್ಡಿಂಗ್ ಇಂದ ಬಂದಿದ್ದು ಕೇಬಲ್ ಕಾರಲ್ಲಿ. ಲಾಸ್ಟ್ ಪಾಯಿಂಟ್ ಅಲ್ಲಿಂದ ಮತ್ತೆ ಟ್ಯಾಕ್ಸಿ ಬಂದ್ವಿ. ಈಗ 10 ಫ್ಲೋರ್ ಹತ್ತಿದ್ವಿ. ಒಂದು ಕಿಚನ್ ಹತ್ತಿದ್ವಿ. ಅಲ್ಲಿಂದ ಕಾರಲ್ಲಿ ಬಂದದ್ದು, ಅಲ್ಲಿಂದ ಕಾಣೋದಿಲ್ಲ ಫಾಗಲ್ಲಿ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ, ಬೆಟ್ಟ ಗುಡ್ಡ ಎಲ್ಲ, ಅಲ್ಲಿ ರಸ್ತೆಗಳು, ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ಗಳು, ಮತ್ತು ಈ ಕಡೆ ಟೆಂಪಲ್ ನೋಡಿ ಎಷ್ಟು ಚಂದ ಉಂಟು, ಸೂಪರ್ ಉಂಟಲ್ಲ. ನೋಡಿ ಆಯ್ತು, ನಿಡ್ಕೊಂಡು ಹೋಗುವ. 9th ಫ್ಲೋರಿಂದ 1st ಫ್ಲೋರ್ ತನಕ ಹೋಗಬೇಕು. ಹೋಗ್ಲಿಲ್ಲ. ಬಾವು ಮತ್ತೆ ಪಾಪು ಮೊದಲೇ ಎಳ್ಕೊಂಡು ಬಿಟ್ಟಿದ್ರು 1 ಫ್ಲೋರು. ಅಷ್ಟು ಅಲ್ಲಿ ಅಂತ ಹೋಗಿ ಕೀಟ್ಲೆ ಮಾಡ್ತಾ ಇದ್ಲ. ಅವು ಏನೋ ಸೌಂಡ್ ಆಯಿತು, ಏನು ಅಂತ ಹೊರಗಡೆ ಹೋಗಿ ಬಗ್ಗೆ ನೋಡಿದ್ದೀವಿ. ಪಟಾಕಿ ಅಲ್ಲಿ ಪಟಾಕಿ ಸೌಂಡ್ ಕೇಳಿ ನಮ್ಮ ವರ್ಣಿಕಾ ಮೇಡಮ್ ಇದ್ದಾರಲ್ಲ, ಕೀಟ್ಲೆ ಮಾಡ್ತಿದ್ದವಳು ಅಲ್ಲಿಗೆ ಫುಲ್ ಗಾಬರಿಯಾಗಿ ಹೋದ್ಲು. ಫಿಫ್ತ್ ಫ್ಲೋರ್ಗೆ ಬಂದೆವು. ಫೋರ್ತ್ ಫ್ಲೋರ್ಗೆ ಬಂದೆವು. Second floor. ಅಷ್ಟೆಲ್ಲ ಹೋಗಿ ಬಂದಾಗ ಜೋರ ಹಸಿವು ಆಯ್ತಾ, ಈಗ ಒಂದು ತಗೊಳ್ಳುವ ಅಂತೇಳಿ ತಗೊಳ್ಳಿಕ್ಕೆ ಬಂದೆವು. ಅಲ್ಲಿ ಬೇರೆ ಅಂಗಡಿಗಳು ಕೂಡ ಇದ್ದವು, ಅದರಲ್ಲಿ ಕಂಪೇರ್ ಮಾಡಿದರೆ ಈ ಶಾಪಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ಕಿತ್ತು ನಮಗೆ ಏನಾದರೂ ತಿನ್ನುವ ಅಂತೇಳಿ ನೋಡುವಾಗ. ಇಲ್ಲಿ ಮಾತ್ರ ನೀರಿಗೆ ಮಾತ್ರ ಭಯಂಕರ ರೇಟು. ಒಂದಿಷ್ಟು ಸಣ್ಣ ಬಾಟ್ಲಿಗೆ ನಮ್ಮ ಇಲ್ಲಿದು 100 ರೂಪಾಯಿ. ಆದರೆ ತಗೊಳ್ಳೋದೆ ನಮಗೇನು ಇದಿಲ್ಲ ಆಯಿತು, ಹಾಗೆ ತಗೊಂಡ್ವಿ ಒಂದು ಬಾಟ್ಲು. ಹಸಿವಾಗಿ ಏನು ಕೊಡ್ತಿಲ್ಲ ಆಯಿತು, ಮತ್ತೆ ಬನ್ನು ತಿನ್ನಲಿಕ್ಕೆ ಶುರು ಮಾಡಿದೆವು. ಮಧ್ಯಾಹ್ನದು ನಮ್ಮದು ಲಂಚ್ ಆಗ್ತುಂಟು. ಒಂದು ಬಾಟ್ಲಿ ಫ್ರೂಟ್ಸ್ ಕಾಕ್ಟೈಲ್ ಆ್ಯಂಡ್ ಬನ್ ಒಂದು ರಿಂಗೆಟ್ ಇದು ಪೂರ ಚೈನೀಸ್ ಫುಡ್ ತಿಂದನ ಅಂಚನೆ ರಿವರ್ಸ್ ಬರ್ಬೋದು. ಪೂರ ಚೀಪೆ ಚೀಪೆಸ್ಟ್ ಕಡಿಮೆ
కొంత కడిమెల బెస్ట్ లవ్ చీప్ చీప్ నాన్ వెజ్ కింద ఒక జీవన ఏర్ల నాన్ వెజ్ ముట్టారు ಅಲ್ಲಿ ಮತ್ತೆ ಬಣ್ಣು ಜ್ಯೂಸ್ ಎಲ್ಲ ತಿಂದು ಅಲ್ಲಿ ನಾನು ಆವಾಗ ತೋರಿಸಿದ್ದಲ್ಲ ಮೇಲ್ಗಡೆಯಿಂದ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಒಂದು ಗಂಟೆ ಕಾಣಿಸ್ತಿದೆಯಲ್ಲ, ದೊಡ್ಡ ಗಂಟೆ. ಈ ಗಂಟೆಯನ್ನು ನಾವು ಮನಸ್ಸಿನಲ್ಲಿ ಏನಾದರೂ ನೆನೆಸಿಕೊಂಡು ಅದನ್ನು ಬಾರಿಸಿದ್ರೆ ಅದು ನೆರವೇರ್ತದೆ ಅಂತ ಅಲ್ಲಿ ಹಾಕಿದ್ರು ಬೋರ್ಡಲ್ಲಿ. ಹಾಗೆ ಭಾವ, ಅಕ್ಕ ಮತ್ತೆ ನಾನೆಲ್ಲ ಮನಸ್ಸಿನಲ್ಲಿ ನೆನೆಸಿಕೊಂಡು ಬಾರಿಸಿದ್ವಿ ಗಂಟೆಯನ್ನು. ಅದರ ಮೇಲೆ ಒದ್ದು ಎಷ್ಟು 9th ಫ್ಲೋರ್ ಅದರ ಮೇಲೆ ಒದ್ದಿದ್ದೆ ನಾವು. ಫುಲ್ ಫಾಗಲ್ಲಿ ಮುಚ್ಚಿ ಹೋಗಿದೆ ಆ ಬಿಲ್ಡಿಂಗ್. ಟೆಂಪಲ್ ಎಲ್ಲ ನೋಡಿ ಆದಮೇಲೆ ನಾವು ಹಾಗೆ ಸ್ವಲ್ಪ ಹೊತ್ತಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೆವು. ಗಾಳಿ ಬೀಸ್ತಾ ಇತ್ತು, ಹಾಗೆ ಆರಾಮಾಗಿ ಕೂತ್ಕೊಂಡಿದ್ದೆವು. ಆಮೇಲೆ ಗೊತ್ತಾಯಿತು ಇನ್ನು ಕೇಬಲ್ ಕಾರಲ್ಲಿ ಮೇಲೆ ಹೋಗ್ಲಿಕ್ಕೆ ಉಂಟು ಅಂತ. ನಮಗೆ ಗೊತ್ತಿಲ್ಲ ಆಯಿತು, ನಾವಿದೇ ಲಾಸ್ಟ್ ಸ್ಟೇಷನ್ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಹೇಳಿದ್ರಲ್ಲ ಮೇಲೆ ಇನ್ನೂ ಹೋಗ್ಲಿಕ್ಕೆ ಉಂಟು ಅಂತ. ಹಾಗೆ ನಾವು ಇನ್ನು ಮೇಲೆ ಹೋಗ್ಲಿಕ್ಕಿದೆ. ಅಲ್ಲಿ ಏನೆಲ್ಲ ಉಂಟು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಾಯ್.